ಆಹಾರ ಈ ಒಂದು ಚಾಪ್ಟರ್ ಮೇಲೆ ಪ್ರತಿ ಬಾರಿ ಏನಂದ್ರೆ ಪ್ರಶ್ನೆಗಳು ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇವತ್ತು ನಾನು ಆಹಾರ ಎಂಬ ಚಾಪ್ಟರ್ ಅನ್ನ ತೆಗೆದುಕೊಂಡಿದ್ದೀನಿ. ಮೊದಲಿಗೆ ಆಹಾರ ಎಂದಾಗ ನಾವು ತಿಂತಕ್ಕಂಥದ್ದಾಗಿರ್ಬೋದು, ನಾವು ಕುಡಿತಕ್ಕಂಥದ್ದು ಪದಾರ್ಥಗಳನ್ನ ಏನಂತ ಹೇಳಿ ಕರೀತಾರಂದ್ರ ಆಹಾರ ಅಂತ ಹೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಆಹಾರದ ಅಗತ್ಯ, ನಾವು ಆಹಾರವನ್ನ ಏಕೆ ಸೇವಿಸಬೇಕು ಅಂತ ಹೇಳಿ ನೋಡೋದಾದ್ರೆ, ನನಗೆ ನಡೆಯಲು, ಓಡಾಡಲು, ಆಟ ಆಡಲು, ಓದಲು ಶಕ್ತಿ ಬೇಕು. ಈ ಶಕ್ತಿ ಅಂತಕ್ಕಂಥದ್ದು ಯಾವುದರಿಂದ ದೊರಕುತ್ತದೆ ಅಂದ್ರ ಆಹಾರದಿಂದ ದೊರಕುತ್ತದೆ. ಹಾಗಾಗಿ ನಾನು ಏನ್ ಮಾಡ್ಬೇಕಂದ್ರ ಆಹಾರವನ್ನ ಸೇವಿಸಬೇಕು ಅಂತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಇದಿಷ್ಟೇ ಅಲ್ಲ, ಆಹಾರದಿಂದ ದೇಹದ ಬೆಳವಣಿಗೆಗೆ ಆಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ದೇಹದ ದುರಸ್ತಿಗೂ ಏನದ ನಾನು ಆಹಾರವನ್ನ ಸೇವನೆ ಮಾಡಬೇಕು. ಅದೇ ರೀತಿಯಾಗಿ ರೋಗಗಳ ವಿರುದ್ಧ ಹೋರಾಡಲು ನನಗೆ ರೋಗ ನಿರೋಧಕ ಶಕ್ತಿ ಬೇಕು. ಈ ರೋಗ ನಿರೋಧಕ ಶಕ್ತಿ ಯಾವುದರಿಂದ ದೊರಕುತ್ತದೆ ಅಂದ್ರ ಆಹಾರದಿಂದ ದೊರಕತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಎಲ್ಲಾ ಜೀವಿಗಳಿಗೆ ಏನದ ಅಂದ್ರ ಆಹಾರದ ಅವಶ್ಯಕತೆ ಇರತಕ್ಕಂಥದ್ದು ನೋಡ್ತೀವಿ. ಒಂದು ವೇಳೆ ಆಹಾರನ ನಾನು ಸೇವಿಸಿಲ್ಲ ಅಂದ್ರೆ ಏನಾಗ್ತದೆ ಅಂದ್ರೆ ನನ್ನ ದೇಹ ದುರ್ಬಲವಾಗ್ತಕ್ಕಂಥದ್ದು ನೋಡ್ತೀವಿ, ನಿಶಕ್ತಿಯಿಂದ ಕೂಡಿರ್ತಕ್ಕಂಥದ್ದು ನೋಡ್ತೀವಿ, ನಡೆಯಲು ಸಾಧ್ಯವಾಗುವುದಿಲ್ಲ, ಚಕ್ಕರು ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಏನದ ಅಂದ್ರ ನನಗ ಆಹಾರ ಯಾಕೆ ಬೇಕಂದ್ರ ಶಕ್ತಿ ಬೇಕು. ಶಕ್ತಿ ಎಲ್ಲಿಂದ ದೊರಕ್ತದಂದ್ರ ಆಹಾರದಿಂದ ದೊರಕತಕ್ಕಂಥದ್ದು ನೋಡ್ತೀವಿ. ನಾನು ನಡಿಬೇಕು, ನಾನು ಓಡಬೇಕು, ನಾನು ಆಟ ಆಡ್ಬೇಕು, ನಾನು ಓದ್ಬೇಕಂದ್ರೆ ಏನದಂದ್ರ ಆಹಾರ ಬಹಳಷ್ಟು ಏನದಂದ್ರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಏನದಂದ್ರ ಈ ಆಹಾರದ ಮೇಲೆ ಏನಂದ್ರ ಬಹಳಷ್ಟು ಪ್ರಶ್ನೆಗಳು ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಆಹಾರ ಅಂದಾಗ ಆಹಾರ ಅಂದ್ರೆ ಏನು ಅಂತ ಹೇಳಿ ನಮ್ಗೆ ಗೊತ್ತಿರ್ಬೇಕು. ಹಾಗಾದ್ರ ಆಹಾರವನ್ನ ನಾವು ಏಕೆ ಸೇವಿಸ್ಬೇಕಂತ ಹೇಳಿ ಗೊತ್ತಿರ್ಬೇಕು. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಹಾರದ ಮೂಲದ ಮೇಲೆ ಪ್ರಶ್ನೆಗಳು ತೆಗಿತಾ ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಆಹಾರದ ಮೂಲಗಳ ಬಗ್ಗೆ ನಾವು ಚೆನ್ನಾಗಿ ಏನದಂದ್ರ ಅರ್ಥವನ್ನ ಮಾಡಿಕೋಬೇಕು. ಮೊದಲನೇದಾಗಿ ಆಹಾರದ ಮೂಲಗಳು ಅಂತ ಬಂದಾಗ ಆಹಾರವನ್ನ ನಾವು ಸಸ್ಯ ಮತ್ತು ಸಸ್ಯದ ಭಾಗಗಳಿಂದ ನಾವು ಬಹುತೇಕವಾಗಿ ಏನಂದ್ರ ಆಹಾರವನ್ನ ನಾವು ಸೇವಿಸ್ತಾ ಬರ್ತೀವಿ. ಉದಾಹರಣೆಗೆ ನಾನು ಒಂದು ಸಸ್ಯವನ್ನ ತೆಗೆದುಕೊಂಡೆ, ಅಥವಾ ಅಂದ್ರೆ ಒಂದು ಸಸ್ಯವನ್ನ ತೆಗೆದುಕೊಂಡಾಗ ಸಸ್ಯದ ಬೇರುಗಳು, ಕಾಂಡ, ಅದೇ ರೀತಿಯಾಗಿ ಎಲೆ, ಅದೇ ರೀತಿಯಾಗಿ ಹಣ್ಣು, ಈ ಒಂದು ಬಹುತೇಕ ಭಾಗಗಳಿಂದ ನಾವು ಆಹಾರವನ್ನ ಸೇವನೆಯನ್ನ ಮಾಡ್ತೀವಿ. ಹಾಗಾದ್ರೆ ಇದ್ರ ಮೇಲೆ ಕೂಡ ಹಿಂದಿನ ವರ್ಷದ ನೀವು ಟಿ ಪೇಪರ್ ಅನ್ನು ನೋಡಬಹುದು. ಇದ್ರ ಮೇಲೆ ಕೂಡ ಪ್ರಶ್ನೆಗಳನ್ನ ಬಂದಿರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಸಸ್ಯದ ವಿಭಿನ್ನ ಭಾಗಗಳನ್ನು ನಾವು ಆಹಾರವಾಗಿ ಬಳಸುತ್ತೇವೆ. ಹಾಗಾದ್ರ ಯಾವ ಒಂದು ಭಾಗಗಳಿಂದ ಯಾವುದನ್ನು ನಾವು ಆಹಾರವಾಗಿ ಪಡಿತೀವಿ ಅಂತ ಹೇಳಿ ನಮ್ಗ ಗೊತ್ತಿದೆ. ಮೊದಲನೇದಾಗಿ ಬೇರಿನಿಂದ ನಾವು ಗಜ್ರಿ, ಬೀಟ್ರೂಟ್ ಅನ್ನ ಸೇವನೆಯನ್ನ ಮಾಡ್ತಕ್ಕಂಥದ್ದು ನೋಡ್ತೀವಿ. ಬೇರುಗಳಿಂದ ಗಜ್ರಿ, ಬೀಟ್ರೂಟ್. ಅದೇ ರೀತಿಯಾಗಿ ಕಾಂಡದಿಂದ ಅಂತ ಹೇಳಿ ಬಂದಾಗ ಆಲೂಗಡ್ಡೆ, ಕರಿಬೇವು, ಅದೇ ರೀತಿಯಾಗಿ ಎಲೆಯಿಂದ ಮೆಂತ್ಯ ಸೊಪ್ಪು, ಪಾಲಕ್. ಅದೇ ರೀತಿಯಾಗಿ ಹೂವಿಂದ ಅಂದಾಗ ಹೂಕೋಸು, ಬಾಳೆ ಹೂ. ಅದೇ ರೀತಿಯಾಗಿ ಹಣ್ಣು ಅಂತ ಹೇಳಿ ಬಂದಾಗ ಮಾವು, ಬಾಳೆಹಣ್ಣುಗಳು, ಇವು ಹಣ್ಣಿನ ಭಾಗಗಳು. ಅದೇ ರೀತಿಯಾಗಿ ಬೀಜ ಅಂತ ಹೇಳಿ ಬಂದಾಗ ಬಟಾಣೆ, ಕಡಲೆ, ತೊಗರಿ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ತೀವಿ ಆಹಾರದ ಮೂಲಗಳು ಬಂದಾಗ ಪ್ರಾಣಿಗಳಿಂದ ಅಂತ ಹೇಳಿ ಬಂದಾಗ ಆಕಳು, ಎಮ್ಮೆ, ಆಡುಗಳಿಂದ ನಾವು ಹಾಲುಗಳನ್ನ, ಮೊಸರು, ತುಪ್ಪ, ಬೆಣ್ಣೆ, ಚೀಸ್, ಈ ಹಾಲಿನ ಉತ್ಪನ್ನಗಳನ್ನು ನಾವು ಹೆಚ್ಚಿನ ಆಕಳು, ಎಮ್ಮೆ, ಆಡುಗಳಿಂದ ದೊರೆತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಕೋಳಿ, ಮೀನು, ಮೊಟ್ಟೆ, ಜೇನುತುಪ್ಪ ಇತ್ಯಾದಿಗಳನ್ನು ಕೂಡ ನಾವು ಪ್ರಾಣಿ ಮೂಲದ ಆಹಾರವಾಗಿ ಸೇವನೆಯನ್ನ ಮಾಡ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಕೆಲವು ಪ್ರಾಣಿಗಳಿಂದ ನೇರವಾಗಿ ನಾವು ಮಾಂಸವನ್ನ ನಾವು ಆಹಾರವಾಗಿ ಸೇವಿಸ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಕೆಲವು ಕೀಟಗಳು ಬಂದಾಗ ಜೇನುನೊಣಗಳಿಂದಲೂ ಕೂಡ ನಾವು ಜೇನನ್ನ ಆಹಾರವಾಗಿ ಸ್ವೀಕರಿಸ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇವುಗಳು ಕೂಡ ನಮ್ಗ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಾಣಿಗಳ ವರ್ಗೀಕರಣ ಅಂತ ಹೇಳಿ ಬಂದಾಗ ಪ್ರಾಣಿಗಳ ವರ್ಗೀಕರಣ ಯಾವುದರ ಆಧಾರದ ಮೇಲೆ ಪ್ರಾಣಿಗಳನ್ನ ವರ್ಗೀಕರಿಸಲಾಗಿದೆ ಅಂತ ಹೇಳಿ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಪ್ರಾಣಿಗಳ ವರ್ಗೀಕರಣ ಅಂತ ಹೇಳಿ ಬಂದಾಗ ಪ್ರಾಣಿಗಳನ್ನ ಅವು ಯಾವ ತರದ ಆಹಾರವನ್ನ ತಿನ್ನುತ್ತವೆ, ಅವುಗಳ ಆಹಾರ ಅಭ್ಯಾಸದ ಆಧಾರದ ಮೇಲೆ ಪ್ರಾಣಿಗಳ ವರ್ಗೀಕರಣ ಮಾಡಲಾಗಿರ್ತಕ್ಕಂಥದ್ದು ನೋಡ್ತೀವಿ. ಪ್ರಾಣಿಗಳು ಯಾವ ತರದ ಆಹಾರವನ್ನ ತಿನ್ನುತ್ತವೆ ಎಂಬ ಆಹಾರದ ಅಭ್ಯಾಸದ ಆಧಾರದ ಮೇಲೆ ಪ್ರಾಣಿಗಳನ್ನ ವಿಂಗಡಿಸಲಾಗಿದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದ್ರ ಮೇಲೆ ಕೂಡ ಪ್ರಶ್ನೆಗಳು ಬರ್ತಕ್ಕಂಥದ್ದು ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಅವುಗಳನ್ನ ಯಾವುದರ ಆಧಾರದ ಮೇಲೆ ವಿಂಗಡಿಸಲಾಗಿದೆ ಅಂದ್ರೆ
ಆಹಾರ ಅಭ್ಯಾಸದ ಮೇಲೆ ಅಂತ ಹೇಳಿ ನೋಡ್ತೀವಿ. ಹಾಗಾದ್ರೆ ಮೊದಲಿಗೆ ನಾವು ನೋಡ್ತೀವಿ ಸಸ್ಯಾಹಾರಿ ಹರ್ಬಿವರ್ಸ್ ಅಂತ ಹೇಳಿ ನೋಡ್ತೀವಿ. ಸಸ್ಯಾಹಾರಿ ಪ್ರಾಣಿಗಳು ಅಂತ ಬಂದಾಗ ಇವುಗಳು ಕೇವಲ ಸಸ್ಯ ಮತ್ತು ಸಸ್ಯದ ಉತ್ಪನ್ನಗಳನ್ನ ಮಾತ್ರ ತಿಂತಕ್ಕಂತಹ ಪ್ರಾಣಿಗಳು. ಹಸು ಆಗಿರ್ಬೋದು, ಕುರಿ ಆಗಿರ್ಬೋದು, ಮೇಕೆ ಆಗಿರ್ಬೋದು, ಜಿಂಕೆ ಆಗಿರ್ಬೋದು, ಆನೆ ಆಗಿರ್ಬೋದು, ಇವೆಲ್ಲ ಏನ್ ಮಾಡ್ತಾವ ಅಂದ್ರ ಕೇವಲ ಏನದಂದ್ರ ಸಸ್ಯ ಮತ್ತು ಸಸ್ಯ ಉತ್ಪನ್ನಗಳನ್ನ ಮಾತ್ರ ತಿಂತಕ್ಕಂತಹ ಪ್ರಾಣಿಗಳು. ಹಾಗಾಗಿ ಇವುಗಳನ್ನ ಏನಂತೇಳಿ ಕರಿತಾರ ಸಸ್ಯಾಹಾರಿ ಪ್ರಾಣಿಗಳು ಅಂತೇಳಿ ಕರಿತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ಮಾಂಸಾಹಾರಿ ಪ್ರಾಣಿಗಳು ಅಂತ ಹೇಳಿ ಬಂದಾಗ ಈ ಪ್ರಾಣಿಗಳು ಕೇವಲ ಏನಂದ್ರ ಮಾಂಸವನ್ನೇ ತಿಂತಕ್ಕಂತಹ ಪ್ರಾಣಿಗಳು. ಯಾವ ಅಂತ ಹೇಳಿ ನಮ್ಗೆ ಗೊತ್ತಿರ್ಬೇಕು. ಉದಾಹರಣೆಗೆ ನಾನು ತೆಗೆದುಕೊಂಡಿದ್ದೀನಿ ಸಿಂಹ, ಹುಲಿ, ತೋಳ, ಚಿರತೆ. ಇವುಗಳು ಏನಂದ್ರ ಈ ಪ್ರಾಣಿಗಳು ಕೇವಲ ಏನಂದ್ರ ಮಾಂಸವನ್ನೇ ಆಹಾರವಾಗಿ ತಿಂತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಏನದಂದ್ರ ಇವುಗಳನ್ನ ಏನಂತೇಳಿ ಕರಿತಾರಂದ್ರ ಮಾಂಸಾಹಾರಿ ಪ್ರಾಣಿಗಳು ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಇಂಗ್ಲಿಷ್ ನಲ್ಲಿ ನೋಡ್ತೀವಿ ಕಾರ್ನಿವರ್ಸ್ ಅಂತೇಳಿ ನೋಡ್ತೀವಿ. ಕಾರ್ನಿವರ್ ಅನಿಮಲ್ಸ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಮಿಶ್ರಹಾರಿ ಅಂತ ಹೇಳಿ ಬಂದಾಗ ಈ ಪ್ರಾಣಿಗಳು ಏನದಂದ್ರ ಎರಡನ್ನು ತಿಂತಕ್ಕಂಥದ್ದು ನೋಡ್ತೀವಿ. ಇವುಗಳು ಸಸ್ಯ ಮತ್ತು ಪ್ರಾಣಿಗಳನ್ನ ಎರಡು ತಿಂತಕ್ಕಂತಹ ಪ್ರಾಣಿಗಳು. ಇವುಗಳನ್ನ ಏನಂತೇಳಿ ಕರಿತಾರಂದ್ರ ಮಿಶ್ರಾಹಾರಿ ಪ್ರಾಣಿಗಳು ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಮಿಶ್ರಾಹಾರಿ ಪ್ರಾಣಿಗಳು ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಉದಾಹರಣೆ ನಾನು ತೆಗೆದುಕೊಂಡಿದ್ದೀನಿ ಮನುಷ್ಯ, ನಾಯಿ, ಕರಡಿ, ಕಾಗೆ, ಹಂದಿ. ಇವುಗಳು ಏನದಂದ್ರ ಸಸ್ಯ ಮತ್ತು ಪ್ರಾಣಿಗಳನ್ನ ಎರಡು ತಿಂತಕ್ಕಂತಹ ಪ್ರಾಣಿಗಳು. ಇವುಗಳನ್ನ ಏನಂತೇಳಿ ಕರಿತಾರಂದ್ರ ಮಿಶ್ರಾಹಾರಿ ಪ್ರಾಣಿಗಳು ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಮೊಳಕೆ ಅಂದ್ರೆ ಏನು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದ್ರ ಮೇಲೆ ಕೂಡ ಏನಂದ್ರೆ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಮೊಳಕೆ ಅಂದಾಗ ಧಾನ್ಯಗಳನ್ನ ಅಥವಾ ಪೌಷ್ಟಿಕ ಧಾನ್ಯಗಳನ್ನ ನೆನೆಸಿಟ್ಟು ತೋಯಿಸಿ ಬಟ್ಟೆಯಲ್ಲಿ ಕಟ್ಟಿ ಇಟ್ಟಾಗ ಅವುಗಳು ಕೆಲವು ದಿನಗಳ ನಂತರ ಏನದಂದ್ರ ಮೊಳಕೆ ಆಗ್ತಕ್ಕಂಥದ್ದು ನೋಡ್ತೀವಿ. ಅವುಗಳನ್ನ ಸೇರ್ತಕ್ಕಂಥದ್ದು ನೋಡ್ತೀವಿ. ಏಕೆಂದ್ರೆ ಈ ಒಂದು ಮೊಳಕೆ ಆಗಿರ್ತಕ್ಕಂಥ ಧಾನ್ಯಗಳಲ್ಲಿ ಜೀವಸತ್ವಗಳು ಮತ್ತು ಖನಿಜಗಳು ಹೆಚ್ಚಾಗಿ ದೊರಕತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇವುಗಳನ್ನ ಏನಂತೇಳಿ ಕರೀತಾರಂದ್ರ ಹೆಚ್ಚು ಪೌಷ್ಟಿಕ ಆಹಾರ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಉದಾಹರಣೆ ನಾನು ತೆಗೆದುಕೊಳ್ಳೋದಾದ್ರೆ ಹುರುಳಿಕಾಳು, ಅದೇ ರೀತಿಯಾಗಿ ಹೆಸರು ಕಾಳುಗಳನ್ನ ನೆನೆಸಿಟ್ಟು ತಿಂತಕ್ಕಂಥದ್ದು ನೋಡ್ತೀವಿ. ಇವುಗಳಲ್ಲಿ ಏನ ಹೆಚ್ಚಾಗಿರ್ತವ ಅಂದ್ರ ಹೆಚ್ಚು ಪೌಷ್ಟಿಕ ಆಹಾರ ಇರ್ತಕ್ಕಂಥದ್ದು ನೋಡ್ತೀವಿ. ಇವುಗಳಲ್ಲಿ ಜೀವಸತ್ವಗಳು ಮತ್ತು ಖನಿಜಗಳು ಹೆಚ್ಚಾಗಿ ದೊರೀತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇವುಗಳನ್ನ ಏನಂತೇಳಿ ಕರೀತಾರಂದ್ರ ಹೆಚ್ಚು ಪೌಷ್ಟಿಕ ಆಹಾರ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಇದರ ಮೇಲೆ ಕೂಡ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಬೆಳೆ ಬೆಳೆಸುವ ಹಂತಗಳ ಬಗ್ಗೆನೂ ಸ್ವಲ್ಪ ನಮಗೆ ಗೊತ್ತಿರಬೇಕು. ಬೆಳೆನ ಕೃಷಿಯ ರೈತರು ಏನಂದ್ರ ಭೂಮಿಯನ್ನ ಉಳುಮೆ ಮಾಡ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಭೂಮಿಯನ್ನ ಸಮತಟ್ಟು ಮಾಡ್ತಕ್ಕಂಥದ್ದಾಗಿರ್ಬೋದು, ನಂತರ ಬಿತ್ತನೆಯನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು, ನಂತರ ನೀರು ಉಣಿಸ್ತಕ್ಕಂಥದ್ದಾಗಿರ್ಬೋದು, ನಂತರ ಹುಲ್ಲನ್ನು ತೆಗಿತಕ್ಕಂಥದ್ದಾಗಿರ್ಬೋದು, ನಂತರ ಬೆಳೆ ಬಗ್ಗೆ ಕಾಳಜಿನ ವಹಿಸ್ತಕ್ಕಂಥದ್ದು, ನಂತರ ಬೆಳೆ ಕೊಯ್ತಕ್ಕಂಥದ್ದು, ನಂತರ ಕೊಯ್ದಂತ ಬೆಳೆನ ಒಣಗಿಸ್ತಕ್ಕಂಥದ್ದು, ಒಣಗಿಸಿದ ನಂತರ ಬೆಳೆನ ಒಂದೆಡೆ ಸಂಗ್ರಹಿಸ್ತಕ್ಕಂಥದ್ದು. ಇವುಗಳ ಬಗ್ಗೆನೂ ಕೂಡ ನಮ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕಳೆದ ಬಾರಿ ಏನದಂದ್ರ ನೀವು ಹಿಂದಿನ ಪ್ರಶ್ನೆ ಪತ್ರಿಕೆನ ತೆಗೆದಾಗ TTL ಕೂಡ ಇದರ ಮೇಲೂ ಕೂಡ ಪ್ರಶ್ನೆಯನ್ನ ಬಂದಿರತಕ್ಕಂಥದ್ದು ನೋಡ್ತೀವಿ.